ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ಬಂದು ಶ್ರಾವಣದ ಶನಿವಾರ, ಅಂದರೆ ಇವತ್ತಿಗೆ ಶ್ರಾವಣದ ಎಲ್ಲ ಶನಿವಾರಗಳು ಮುಗಿತಾ ಇದೆ. ಇಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನೀವು ನಿಮ್ಮ ಸುತ್ತಮುತ್ತ ಇರುವಂಥ ದೇವಸ್ಥಾನಗಳಿಗೆ, ಅಂದರೆ ಶ್ರೀನಿವಾಸ ದೇವಸ್ಥಾನಗಳಿಗೆ ಹೋದಾಗ ಇವತ್ತಿನ ಸಂಜೆ ಒಳಗೆ ನಿಮಗೆ ಒಂದು ಟೈಮ್ ಇರುತ್ತೆ. ಆ ಟೈಮ್ ಒಳಗಡೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಗೆ ಲಕ್ಷ್ಮಿ ಆಹ್ವಾನ ಮಾಡ್ಕೊಬೇಕು ಅಂತ ಬಯಸೋವಂಥವ್ರು ನಾನು ಹೇಳಿಕೊಡೋ ಅಂಥ ಈ ಪುಟ್ಟ ತಂತ್ರನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ಲಾಸ್ಟ್ ಶ್ರಾವಣ ಶನಿವಾರ ಆಗಿರೋದ್ರಿಂದ ಲಕ್ಷ್ಮಿ ಸಮೇತ ಮನೆಗೆ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು ಅಂತ ಬಯಸೋವಂಥ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು ಅಂದರೆ, ನೀವು ಇವತ್ತಿಂದು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಾ ಅಂತಂದರೆ, ಶ್ರೀನಿವಾಸ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಸಂಜೆ ತನಕನೂ ಟೈಮ್ ಇರುತ್ತೆ. ಅದ್ರ ಜೊತೆ ನೀವು ಏನು ಮಾಡಬೇಕು ಅಂದರೆ, ಒಂದು ಕೆಂಪು ಬಟ್ಟೆನ ನೀವು ತಗೋಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಮನೆಯ ಸುತ್ತಮುತ್ತ ಇರೋಂಥ ಉತ್ತರಾಣಿ ಎಲೆಯ ಕಡ್ಡಿಗಳನ್ನ ಒಂದಷ್ಟು ಬಿಡಿಸ್ಕೊಂಡು ನೀವು ಇವತ್ತು ಯಾವುದೇ ಶ್ರೀನಿವಾಸ ದೇವಸ್ಥಾನ ಇರ್ಬೋದು, ಮಹಾಲಕ್ಷ್ಮಿ ಸಮೇತ ಇರೋವಂಥ ಶ್ರೀನಿವಾಸ ದೇವಸ್ಥಾನ ಇರ್ಬೋದು, ಅಂಥ ದೇವಸ್ಥಾನಕ್ಕೆ ನೀವು ಹೋದಾಗ ಒಂದಷ್ಟು ಉತ್ತರಾಣಿ ಎಲೆನ ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಂಡು ಅದನ್ನು ನೀವು ಇಟ್ಕೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ದೇವರ ಸುತ್ತ ಪ್ರದಕ್ಷಿಣೆನ ಮಾಡಬೇಕಾಗುತ್ತೆ. ಆ ಎಲೆ ಗಂಟನ್ನು ನೀವು ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆಗೆ ಏನೇನು ಬೇಕೋ, ಏನೇನು ಕಷ್ಟ ಇದೆಯೋ, ಏನೇನು ನೋವಿದೆಯೋ ಆ ಪ್ರತಿಯೊಂದು ನೋವನ್ನು ನೀವು ಆ ಉತ್ತರಾಣಿ ಎಲೆಯ ಎಲೆಗಳಿರುತ್ತಲ್ಲ ಆ ಎಲೆಗಳನ್ನ ಇಟ್ಕೊಂಡು ದೇವಸ್ಥಾನದ ಸುತ್ತ ನೀವು ಪ್ರದಕ್ಷಿಣೆನ ಹಾಕಬೇಕಾಗುತ್ತೆ. 11 ಹಾಕ್ಬೋದು, 21 ಹಾಕ್ಬೋದು, ನಿಮಗೆ ಎಷ್ಟು ರೌಂಡು ಪ್ರದಕ್ಷಿಣೆ ಹಾಕಬೇಕು ಅನಿಸುತ್ತೋ ಅಷ್ಟು ದೇವರ ಸುತ್ತ ನೀವು ಪ್ರದಕ್ಷಿಣೆ ಮಾಡಿದ ನಂತರ ನೀವು ದೇವಸ್ಥಾನದ ಒಳಗಡೆ ಹೋಗಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ತುಳಸಿನ ನೀವು ಇವತ್ತು ತಗೊಂಡೋಗಿ ಶ್ರೀನಿವಾಸ ದೇವರಿಗೆ, ಮಹಾಲಕ್ಷ್ಮಿ ದೇವರಿಗೆ ಇರೋವಂಥ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಟು ಅಲ್ಲಿ ನಿಮ್ಮ ಸಂಕಲ್ಪ ಮಾಡಿಸ್ಬೇಕಾಗುತ್ತೆ. ನಿಮ್ಮ ಹೆಸರಲ್ಲಿ ನಿಮ್ಮ ಮನೆಯವರು ನಕ್ಷತ್ರ, ಗೋತ್ರ, ನಿಮಗೆ ಏನೇನು ಬೇಕು ಪ್ರತಿಯೊಂದನ್ನು ಮನಸ್ಸಲ್ಲಿ ನೀವು ತುಳಸಿನ ಇಟ್ಕೊಂಡು ಕೇಳಿಕೊಂಡು ನೀವು ಪ್ರದಕ್ಷಿಣೆಯನ್ನು ಮಾಡಿ ತದನಂತರ ನೀವು ತುಳಸಿನ ಕೊಟ್ಟು ಅರ್ಚನೆ ಮಾಡಿಸಿ ತದನಂತರ ಮನೆಗೆ ಬರೋವಂಥ ಸಂದರ್ಭದಲ್ಲಿ ನೀವು ಅವರಿಂದ, ಪುರೋಹಿತರಿಂದ ಸ್ವಲ್ಪ ನೀವು ತುಳಸಿನ ಈಸ್ಕೊಬೇಕಾಗುತ್ತೆ. ಆ ತುಳಸಿನ ನೀವು ಈಸ್ಕೊಂಡು ನೀವು ಪ್ರದಕ್ಷಿಣೆ ಮಾಡುವಾಗ ಕೆಂಪು ಬಟ್ಟೆಯಲ್ಲಿ ಇಟ್ಕೊಂಡಿರ್ತೀರಲ್ಲ ಉತ್ತರಾಣಿ ಎಲೆಗಳು, ಅದರ ಜೊತೆಗೆ ನೀವು ಸ್ವಲ್ಪ ತುಳಸಿನ ದೇವಸ್ಥಾನದಿಂದ ತಂದಂತಹ ತುಳಸಿನ ಅದ್ರ ಒಳಗಡೆ ನೀವು ಸೇರಿಸ್ಬಿಟ್ಟು ನಿಮ್ಮ ಮನೆಯಲ್ಲಿ ನೀವು ಹಣ ಇಡೋವಂಥ ಜಾಗದಲ್ಲಿ ಅಥವಾ ನೀವು ದುಡ್ಡಿನ ವ್ಯವಹಾರ ಮಾಡುವಂಥ ಸ್ಥಳದಲ್ಲಿ ನೀವು ಆ ಗಂಟನ್ನು ನೀವು ಇಟ್ಟು ಅದರ ಒಳಗಡೆ ನೀವು ನಿಮ್ಮ ಮನೆಯಲ್ಲಿರೋವಂಥ ಬೆಳ್ಳಿ ನಾಣ್ಯಗಳಿರ್ಬೋದು, ಬೆಳ್ಳಿಯ ಉಂಗುರ ಇರ್ಬೋದು, ಬೆಳ್ಳಿಯ ವಸ್ತುಗಳಿರ್ಬೋದು, ಅಥವಾ ಯಾವುದಾದ್ರೂ ಬೆಳ್ಳಿದೊಂದು ಉಂಗುರ ಇದ್ದರೆ ಅಥವಾ ಒಂದು ಸರ ಇದ್ದರೆ ಅಥವಾ ಬೆಳ್ಳಿಯ ನಾಣ್ಯ ಇದ್ದರೆ ಅದನ್ನು ನೀವು ಆ ಗಂಟಿನ ಒಳಗಡೆ ಇಟ್ಟು ಅದಕ್ಕೆ ನೀವು ಒಂದು ಗಂಟನ್ನು ಕಟ್ಟಿ ಅದಕ್ಕೆ ಮಂತ್ರಾಕ್ಷತೆ ಇದ್ದರೆ ಮಂತ್ರಾಕ್ಷತೆನ ಹಾಕಿ ನೀವು ಕ್ಯಾಶ್ ಇಡೋ ಅಂಥ ಜಾಗದಲ್ಲಿ ಇಟ್ಟು ಪ್ರತಿದಿನ ಅದನ್ನು ಮುಟ್ಟಿ ನೀವು ನಮಸ್ಕಾರ ಮಾಡ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಯಾವಾಗಲೂ ನಿಮ್ಮ ಮನೆಯಲ್ಲಿ ಬಂಗಾರ ಕೂಡೋದಕ್ಕೆ ಸಹಾಯ ಆಗುತ್ತೆ. ಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿ ಆಗುತ್ತೆ. ಯಾವಾಗಲೂ ಎಲ್ಲಿ ಬೆಳ್ಳಿ ಇರುತ್ತೋ ಅಲ್ಲಿ ಚಿನ್ನ ಅನ್ನೋದು ನಮಗೆ ಗೊತ್ತಿಲ್ಲದಿದ್ದಂಗೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ದುಡ್ಡು ಕಾಸು ಅನ್ನೋದು ಅಭಿವೃದ್ಧಿ ಆಗೋದಕ್ಕೆ ಶ್ರೀನಿವಾಸ ದೇವರು ಉತ್ತರಾಣಿ ಎಲೆ ಮಹಾಲಕ್ಷ್ಮಿಯ ಸಂಕೇತ. ಅದೆಲ್ಲ ನಿಮಗೆ ಅನುಕೂಲ ಮಾಡಿಕೊಡೋದಕ್ಕೆ ತುಂಬ ಪೂರಕವಾಗಿ ಸಹಾಯ ಮಾಡಿಕೊಡುತ್ತೆ. ಸ್ನೇಹಿತರೆ, ಖಂಡಿತವಾಗ್ಲೂ ಈ ಪುಟ್ಟ ತಂತ್ರ ನಿಮಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಖಂಡಿತವಾಗ್ಲೂ ಸಂಜೆ ತನಕ ಸಮಯ ಇರುತ್ತೆ. ಈ ಸಂಜೆ ಒಳಗಡೆ ತನಕ ನೀವು ಇದನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಆಗೇ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ಇವತ್ತಿನ ದಿನ ಶ್ರಾವಣದ ಶನಿವಾರ ಲಾಸ್ಟ್ ಇರೋದು
ಮಾಡೋದ್ರಿಂದ ನೀವು ಲಕ್ಷ್ಮೀ ದೇವರಿಗೆ ಮತ್ತು ಶ್ರೀನಿವಾಸ ದೇವರಿಗೆ ದೇವಸ್ಥಾನಗಳಿಗೆ ಹೋದಾಗ ಖಂಡಿತವಾಗ್ಲೂ ತುಳಸಿ ಮತ್ತು ಮಲ್ಲಿಗೆ ಹೂವನ್ನ ತಗೊಂಡೋಗಿ ಕೊಡಿ. ಯಾಕಂದರೆ ನೀವು ಮಲ್ಲಿಗೆ ಹೂವನ್ನ ಕೊಟ್ಟಿದ್ದೇ ಆದರೆ ನಿಮ್ಮ ಜೀವನದಲ್ಲೂ ಮಲ್ಲಿಗೆ ಹೂವಿನಷ್ಟೇ ಕಂಪು ಮತ್ತು ಸೊಂಪು ಎಲ್ಲ ನಿಮಗೆ ಸಿಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಈ ಪುಟ್ಟ ಸರಳವಾದ ತಂತ್ರ ನಿಮಗೆ ಅಯ್ಯೋ ಏನಪ್ಪ ಈ ಎಲೆಗಳನ್ನ ಹಿಡ್ಕೊಂಡು ನಾವು ಪ್ರದಕ್ಷಿಣೆ ಮಾಡಿದ ತಕ್ಷಣ ನಮಗೆ ಒಳ್ಳೇದಾಗ್ಬಿಡುತ್ತೆ ಅಂತ ನೀವು ಅಂದ್ಕೊಬೋದು. ಖಂಡಿತವಾಗ್ಲೂ ಪ್ರಯತ್ನ ಪಟ್ಟು ನೋಡಿ, ನಿಮಗೆ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಕೆಲಸನ ನಾವು ಶ್ರದ್ಧೆಯಿಂದ ಮಾಡ್ಕೊಂಡಾಗ ಒಂದೊಂದು ಪುಟ್ಟ ತಂತ್ರಗಳು ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಜೀವನದಲ್ಲಿ ಮಿರಾಕಲ್ ಮಾಡ್ತಾ ಇರುತ್ತೆ. ಆದರೆ ಅದನ್ನು ನಾವು ತೋರಿಸೋದಕ್ಕೆ ಆಗಲ್ಲ, ಅದು ಅನುಭವಿಸೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಪುಟ್ಟ ತಂತ್ರನ ಹೇಳ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇವತ್ತಿನ ಸಂಜೆ ಒಳಗಡೆ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಉತ್ತರಾಣಿ ಎಲೆಗಳು ಸಿಕ್ಕಿದ್ರೆ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇದನ್ನು ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಕಸ್ಮಾತ್ ನಿಮಗೆ ದೇವಸ್ಥಾನಗಳಿಗೆ ಹೋಗೋಕ್ಕಾಗಲಿಲ್ಲ ಅಂತ ಅನ್ನೋರು ಸಹ ನೀವು ಸಹ ಏನು ಮಾಡ್ಬೋದು ಅಂದರೆ ಉತ್ತರಾಣಿ ಎಲೆಗಳನ್ನ ನೀವು ತೊಗೊಂಬಂದು ನಿಮ್ಮ ಮನೆಯ ಸುತ್ತಮುತ್ತ ಇರೋವಂಥ ಉತ್ತರಾಣಿ ಎಲೆಗಳನ್ನ ನೀವು ತಗೊಂಡು ಅದಕ್ಕೆ ನೀವು ಪ್ರತಿಯೊಂದು ಎಲೆಗಳ ಮೇಲೂ ಶ್ರೀಗಂಧದಿಂದ ಹಾಲಲ್ಲಿ ಒಂದು ಸ್ವಲ್ಪ ಶ್ರೀಗಂಧನ ನೀವು ಕಲಸಿ ಅದ್ರ ಮೇಲೆ ನೀವು ಶ್ರೀಮಂತ ಉತ್ತರಾಣಿ ಎಲೆಗಳ ಮೇಲೆ ಶ್ರೀಮಂತ ನೀವು ಬರೆದು ಇಲ್ಲ ಐಂ ಅಂತ ಬರೆದು ನೀವು ಆ ಎಲೆಗಳ ಮೇಲೆ ಶ್ರೀಮ್ ಅಥವಾ ಐಂ ಅಂತ ಬರೆದು ಯಾವುದಾದ್ರೂ ಒಂದು ಬೀಜಾಕ್ಷರಿ ಮಂತ್ರ ಬರೀರಿ. ಐಂ ಆದರೂ ಬರೀರಿ ಇಲ್ಲ ಶ್ರೀಮ್ ಆದರೂ ಬರೀರಿ. ಆ ಎಲೆಗಳು 11 ಇರ್ಬೋದು ಅಥವಾ 108 ಇರ್ಬೋದು. ಆ ಎಲೆಗಳನ್ನ ನೀವು ಶ್ರೀಮ್ ಅಥವಾ ಐಂ ಅಂತ ಬರೆದಿದ್ದ ಎಲೆಗಳನ್ನ ನೀವು ನಿಮ್ಮ ಮನೆಯಲ್ಲಿರೋ ಅಂಥ ಲಕ್ಷ್ಮೀನಾರಾಯಣ ಫೋಟೋದ ಮುಂದೆ ಅಥವಾ ನೀವು ಪೂಜಿಸುವಂಥ ಲಕ್ಷ್ಮೀ ದೇವಿಯ ಮುಂದೆ, ಶ್ರೀಕೃಷ್ಣ ಇರೋವಂಥ ಫೋಟೋದ ಮುಂದೆ, ರಂಗನಾಥ ಸ್ವಾಮಿ ಇರೋವಂಥ ಫೋಟೋದ ಮುಂದೆ, ಶ್ರೀನಿವಾಸ ದೇವರು ಇರೋವಂಥ ಫೋಟೋದ ಮುಂದೆ ನೀವು ಅವನ್ನ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಆ ಎಲೆಗಳನ್ನ ನೀವು ಒಂದು ತಾಮ್ರದ ತಟ್ಟೆ ಮೇಲೆ ಒಂದು ಕೆಂಪು ಬಟ್ಟೆನ ಹರಡಿ ಆ ಕೆಂಪು ಬಟ್ಟೆಯ ಮೇಲೆ ನೀವು ಉತ್ತರಾಣಿ ಎಲೆಗಳನ್ನ ನೀವು ಇಟ್ಟು ಐಂ ಅಥವಾ ಶ್ರೀಮಂತ ಬೀಜಾಕ್ಷರಿ ಮಂತ್ರಗಳನ್ನ ಬರೆದು ಆ ಎಲೆಗಳನ್ನ ಸಮೇತ ನೀವು ಆ ತಟ್ಟೆಯ ಸಮೇತ ನೀವು ಶ್ರೀನಿವಾಸ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟೋತ್ತರನ ನೀವು ಹೇಳ್ಕೊಂಡು ಅದನ್ನು ನೀವು ಪೂಜೆ ಮಾಡಿದ ನಂತರ ಆ ಗಂಟಲ್ಲಿ ನೀವು ಅದನ್ನು ನೀವು ಅಂದರೆ ಒಂದು ಸ್ವಲ್ಪ ಹೊತ್ತು ಆ ಗಂಧ ಎಲ್ಲ ಒಣಗಿದ ನಂತರ ನೀವು ದೇವಸ್ಥಾನದಿಂದ ತಂದಿರೋಂಥ ತುಳಸಿನ ನೀವು ಅದ್ರ ಜೊತೆ ಯಾವತ್ತಾದರೂ ಒಂದಿನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದ ತಂದಂಥ ತುಳಸಿನ ಅದ್ರ ಜೊತೆ ಸೇರಿಸ್ಬಿಟ್ಟು ನಿಮ್ಮ ಮನೇಲಿರೋಂಥ ಬೆಳ್ಳಿಯ ವಸ್ತುಗಳನ್ನ ಅದ್ರ ಜೊತೆ ಸೇರಿಸಿ ನಿಮ್ಮ ಮನೇಲಿರೋಂಥ ಒಂದಷ್ಟು ದುಡ್ಡನ್ನ ಅದಕ್ಕೆ ಸೇರಿಸ್ಬಿಟ್ಟು ನೀವು ಗಂಟು ಕಟ್ಟಿ ಎಲ್ಲಾದರೂ ಒಂದು ಕಡೆ ಒಂದು ತಾಮ್ರದ ಬೌಲಲ್ಲಿ ನೀವು ಇಟ್ಟು ಪ್ರತಿದಿನ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ ಅಂತ ತಿಳಿಸ್ತೀನಿ. ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಲಕ್ಷ್ಮೀ ಸಾನ್ನಿಧ್ಯ ಯಾವಾಗಲೂ ನಿಮ್ಮ ಮನೆಯಲ್ಲಿ ಪ್ರಾಪ್ತಿ ಆಗ್ತಾ ಇರುತ್ತೆ. ಇದೊಂದು ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ಲಕ್ಷ್ಮೀ ಸಾನ್ನಿಧ್ಯ ಸದಾ ಇರುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.